ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕರ್ನಾಟಕದಲ್ಲಿ SIR ಮಾಡ್ತಿರೋದ್ಯಾಕೆ ಹೇಳಿ? ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು, ಮತಪಟ್ಟಿಯಲ್ಲಿ ಸತ್ತವರ ಹೆಸರು ಕೈ ಬಿಡಬೇಕು, ಅನರ್ಹರು ಮತದಾರರ ಪಟ್ಟಿಯಲ್ಲಿ ಇರಬಾರ್ದು, ಬಾಂಗ್ಲಾ ವಲಸಿಗರು ರೋಹಿಂಗ್ಯಾಗಳು ಮತದಾರರ ಪಟ್ಟಿಯಲ್ಲಿ ಇದ್ರೆ ಅಂಥವರನ್ನ ಕೈ ಬಿಡೋದು, ಅರ್ಹ ಹೊಸ ಮತದಾರರು ಇದ್ರೆ ಮತದಾರರ ಪಟ್ಟಿಗೆ ಸೇರಿಸೋದು. ಆದರೆ SIRನಲ್ಲಿ ಇದು ನಡೀತಾನೇ ಇಲ್ಲ. ಬೇಕಾಬಿಟ್ಟಿಯಾಗಿ SIR ನಡೀತಿದ್ಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಮೊದಲು SIR ಹೇಗೆ ಮಾಡಬೇಕು ಹೇಳ್ತೀನಿ ಕೇಳಿ. ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಅವರ ಮನೆಯಲ್ಲೇ ಫಾರ್ಮ್ ಕೊಟ್ಟು ಅರ್ಹ ಮಾಹಿತಿ ಭರ್ತಿ ಮಾಡಬೇಕು. ಅದಾದ ಬಳಿಕ ಫೋಟೋ ಇದ್ರೆ ಅದಕ್ಕೆ ಹಚ್ಚಬೇಕು. ಫೋಟೋ ಇರ್ದಿದ್ರೂ ಓಕೆ. ಕೊನೆಗೆ ಪರಿಶೀಲನೆ ಮಾಡಿ ಅರ್ಹ ದಾಖಲೆ ಪಡ್ಕೊಳ್ಬೇಕು. ಅದಾದ ಬಳಿಕ ಅವರಿಂದ ಸಹಿ ಪಡ್ಕೊಳ್ಬೇಕು. ಆದರೆ ಕರ್ನಾಟಕದಲ್ಲಿ ಇದ್ಯಾವುದೂ ಆಗ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ SIR ನಡೀತಿದೆ ಅಂತೆ. ಮಸೀದಿಗಳಲ್ಲಿ, ಚೌಟ್ರಿಯಲ್ಲಿ ಒಂದೇ ಮನೆಯಲ್ಲಿ ಕೂತು SIR ನಡೆಸ್ತಿದಾರಂತೆ. ಪಾರದರ್ಶಕವಾಗಿ SIR ಮಾಡದಿದ್ರೆ SIR ಮಾಡಿಯೂ ಏನು ಯೂಸ್ ಅಲ್ವಾ? ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೆಂಗಳೂರಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿದ್ರು. ಅಲ್ಲಿ ಒಂದು ವಿಡಿಯೋ ಮಾಡಿ ಗಂಭೀರ ಆರೋಪ ಮಾಡಿದ್ರು. ರಾಮನಗರದಲ್ಲಿ ಏನಾಗ್ತಾ ಇದೆ? ಒಂದು ಚೌಟ್ರಿಯಲ್ಲಿ ಮುಸ್ಲಿಮರನ್ನೆಲ್ಲ ಸೇರಿಸ್ಕೊಂಡು SIR ಮಾಡ್ತಾ ಇದ್ದಾರೆ. ಹೀಗೆ SIR ಮಾಡಿದ್ರೆ ಹೇಗೆ? ಈ SIRನಲ್ಲಿ ಬಾಂಗ್ಲಾ ವಲಸಿಗರು ಭಾಗಿಯಾಗ್ತಾ ಇದ್ದಾರೆ. ಕಳ್ಳ ಮತದಾರರಿಗೆ ದಾಖಲೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ CM DK ಶಿವಕುಮಾರ್ ಪ್ರಭಾವ ಇದೆ ಅನ್ನೋದು ಕುಮಾರಸ್ವಾಮಿ ಆರೋಪ. ಮುಖ್ಯಮಂತ್ರಿಗಳೇ, ನಿಮ್ಗೆ ಏನಾದರೂ ನೈತಿಕತೆ ಇದ್ರೆ, ಅಲ್ಪ ಸ್ವಲ್ಪ ಗೌರವ ಇದ್ರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ? ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ? ಈ ಅಧಿಕಾರಿಗಳು ಯಾರು? ಮೊದಲು ಅಮಾನತು ಮಾಡಬೇಕು. ಮನೆ ಮನೆಗೆ ಹೋಗದೆ ಚೌಟ್ರಿಯಲ್ಲಿ ಒಂದೇ ಸಮುದಾಯದವರನ್ನ ಸೇರಿಸ್ಕೊಂಡು SIR ಮಾಡಿದ್ರೆ ಹೇಗೆ? ಇದು ಉದ್ದೇಶ ಆದ್ರೂ ಏನು? ಒಂದು ಕಡೆ ಕೂರಿಸಿ SIR ಮಾಡಲಿಕ್ಕೆ ಹೇಳಿದ್ಯಾರು ನಿಮಗೆ? ಅಲ್ಲಿನ ಸ್ಥಳೀಯ ಶಾಸಕರು ಇಕ್ಬಾಲ್ ಹುಸೇನ್ ಹೇಳಿದ್ರ? ಒಂದೇ ಚೌಟ್ರಿಯಲ್ಲಿ ಒಂದೇ ಸಮುದಾಯದವರು ಬಂದಿದ್ಯಾಕೆ? ಒಂದೇ ಬೀದಿಯವರು ಆದರೆ ಹಿಂದೂ ಮುಸ್ಲಿಂ ಇದ್ರೆ ಎಲ್ಲರೂ ಬರಬೇಕಲ್ವಾ? ಆದರೆ ಇಲ್ಲಿ ಹಾಗಿಲ್ಲ. ಮುಸ್ಲಿಮರನ್ನಷ್ಟೇ ಸೇರಿಸ್ಕೊಂಡು SIR ಮಾಡ್ತಿರೋದು ಯಾಕೆ? ಹೀಗೆ ಗುಂಪಿನಲ್ಲಿ SIR ಮಾಡುವಾಗ ಯಾರೋ ಬಾಂಗ್ಲಾದೇಶದವನು ಬರ್ತಾನೆ. ಇಂಥ ಗುಂಪಿನಲ್ಲಿ ಆತನ ದಾಖಲೆ ಸರಿಯಾಗಿ ಪರಿಶೀಲನೆ ಮಾಡ್ತಾರ? ಇಲ್ಲಿ ಯಾವುದೋ ಏರಿಯಾದವನು ಅಂತ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಾರೆ. ಹೀಗೆ SIR ಮಾಡೋದಾದ್ರೆ ಯಾಕೆ ಮಾಡಬೇಕು ಹೇಳಿ? ವೀಕ್ಷಕರೇ, ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ. SIR ಆದರೆ ಮುಸ್ಲಿಮರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡ್ತಾರೆ ಅನ್ನೋದು ಕಾಂಗ್ರೆಸ್ ಆರೋಪ. ಮುಸ್ಲಿಮರ ಮನಸ್ಸಿನಲ್ಲಿ SIR ಅಂದ್ರೆ ಭಯ ಮೂಡಿಸಿದ್ದು ಇದೇ ಕಾಂಗ್ರೆಸ್. SIR ಬಗ್ಗೆ ಜಾಗೃತಿ ಮೂಡಿಸ್ಲಿ, ಆದ್ರೆ ಭಯ ಮೂಡಿಸಬಾರ್ದು. ಹಲವು ರಾಜ್ಯದಲ್ಲಿ ಈಗಾಗಲೇ SIR ನಡೀತಿದೆ. ಎಲ್ಲೂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿಲ್ಲ. ರಾಮನಗರ ಮಾತ್ರ ಅಲ್ಲ, ಬೆಂಗಳೂರಿನ ಹಲವು ಮಸೀದಿಗಳಲ್ಲೂ ಹೀಗೇ SIR ನಡೀತಿದೆ ಅಂತೆ. ಹಲವು ವಿಡಿಯೋಗಳು ಈಗಾಗಲೇ ವೈರಲ್ ಆಗಿವೆ. ಅದು ನಿಜಾನೋ ಸುಳ್ಳೋ ಸರ್ಕಾರವೇ ಸ್ಪಷ್ಟಪಡಿಸಬೇಕು. SIRನಲ್ಲಿ ಮನೆ ಮನೆಗೆ ಹೋಗಿಯೇ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಹೇಳಿದೆ ಅದರಲ್ಲಿ. ಆದರೆ ಅಧಿಕಾರಿಗಳು ಹೀಗೆ ದಾರಿ ತಪ್ಪೋದ್ಯಾಕೆ? ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ? ಮಸೀದಿಗಳು ಪ್ರಾರ್ಥನೆ ಮಾಡೋದಕ್ಕೆ ಇರೋದು, ಅಲ್ಲಿ SIR ಮಾಡೋದು ಯಾಕೆ? ಇದು ಮುಸ್ಲಿಂ ಓಲೈಕೆಯ ಮತ್ತೊಂದು ಭಾಗವಾಗಿದ್ರೆ, ಇವರೆಗೂ ದೇವಸ್ಥಾನಗಳಲ್ಲಿ ಹಿಂದೂಗಳನ್ನ ಸೇರಿಸ್ಕೊಂಡು SIR ಅಂತ ಎಲ್ಲಾದ್ರೂ ಕೇಳಿದೀರಾ? ಇಲ್ಲ. ಹಾಗಿದ್ರೆ ಮುಸ್ಲಿಮರಿಗೆ ಮಸೀದಿಗಳಲ್ಲಿ, ಚೌಟ್ರಿಗಳಲ್ಲಿ SIR ಮಾಡ್ತಿರೋದು ಯಾಕೆ? ರಾಮನಗರ, ಬೆಂಗಳೂರು ಮಾತ್ರ ಅಲ್ಲ, ತುಮಕೂರು, ಶಿವಮೊಗ್ಗ ಸೇರಿ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಹೀಗೆ ಸಾಮೂಹಿಕ SIR ಮಾಡ್ತಾ ಇದ್ದಾರಂತೆ. ಹೀಗಾದ್ರೆ ಮತದಾರರ ಪಟ್ಟಿಯಲ್ಲಿ ಪಾರದರ್ಶಕತೆ ಇರತ್ತಾ? ಖಂಡಿತ ಇರಲ್ಲ. ಚುನಾವಣಾ ಆಯೋಗಕ್ಕೆ ಒಂದು ಮನವಿ ಮಾಡ್ತೀನಿ. SIR ಅಂದ್ರೆ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಅಂದ್ಕೊಳ್ಬೇಡಿ. ಇದು ದೇಶದ ಭದ್ರತೆ ವಿಚಾರವೂ ಹೌದು. ಒಬ್ಬೇ ಒಬ್ಬ ಅಕ್ರಮ ಬಾಂಗ್ಲಾದೇಶದವನು ಮತದಾರರ ಪಟ್ಟಿಯಲ್ಲಿ ಸೇರಿದ್ರು ಕೂಡ ತಪ್ಪೇ. ಯಾವುದೋ ಅಧಿಕಾರಿಗಳ ತಪ್ಪಿನಿಂದಾಗಿ ಬಾಂಗ್ಲಾದೇಶದವರು, ರೋಹಿಂಗ್ಯಾಗಳು ನಮ್ಮ ದೇಶದ ಮತದಾರ ಆಗಬಾರ್ದು. ಹೀಗಾಗಿ ಎಚ್ಚರ ವಹಿಸಿ.
ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ. ಹಲವು ರಾಜ್ಯಗಳಲ್ಲಿ ಅಕ್ರಮ ವಲಸಿಗರು ಅಂತ ಗೊತ್ತಿದ್ರೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ರಂತೆ. ಇದಕ್ಕಾಗಿ ಅಧಿಕಾರಿಗಳ ಮೇಲೆ ಸ್ಥಳೀಯ ನಾಯಕರ ಒತ್ತಡವೂ ಇತ್ತಂತೆ. ಕರ್ನಾಟಕದಲ್ಲೂ ಅಧಿಕಾರಿಗಳ ಒತ್ತಡ ಇದ್ರೂ ಇರಬಹುದು, ಆದರೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆಲಸ ಮಾಡಿ. ಇದು ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ SIR ನಡೆಯುವ ವೇಳೆ ಏನೆಲ್ಲ ಆಯಿತು ನೋಡಿದ್ದೀವಿ. ರಾತ್ರೋರಾತ್ರಿ ಮುಸ್ಲಿಂ ಕಾಲೋನಿಗಳು ಖಾಲಿಯಾದವು. SIR ಶುರುವಾದ ಬೆನ್ನಲ್ಲೇ ಬಾಂಗ್ಲಾದೇಶಕ್ಕೆ ಗಂಟು ಮುಟ್ಟೆ ಕಟ್ಕೊಂಡು ಹೋದ್ರು. ಗಡಿಗಳಲ್ಲಿ ಮುಸ್ಲಿಮರು ಜಮಾವಣೆಗೊಂಡ್ರು. ನಾವೆಲ್ಲರೂ ಬಾಂಗ್ಲಾದೇಶವರು ಅಂತ ಹೋದ್ರು. SIRಗೂ ಮುನ್ನ ಅವರೆಲ್ಲರೂ ನಾವು ಬಂಗಾಳಿಗಳೇ ಅಂತ ಬಂಗಾಳದಲ್ಲೇ ಇದ್ರು. ಆದರೆ ಒಂದು SIR ಮಹಿಮೆ ಅಕ್ರಮ ವಲಸಿಗರನ್ನ ಜಾಗ ಖಾಲಿ ಮಾಡಿಸ್ತು. ಬಂಗಾಳದಲ್ಲಿ SIR ನಡೆಯುವ ವೇಳೆ ಹಲವು ದಾಂಧಲೆ ಗಲಾಟೆಗಳು ನಡೆದು SIR ಪ್ರಕ್ರಿಯೆಯಲ್ಲಿ ಇದ್ದಂಥ 7 ನ್ಯಾಯಾಂಗ ಇಲಾಖೆ ಅಧಿಕಾರಿಗಳನ್ನ ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ರು. ಹಲ್ಲೆ ಪ್ರಯತ್ನವೂ ನಡೆಯಿತು. ಅಧಿಕಾರಿಗಳ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿಯಾಯಿತು. ಹೇಗೋ CRPF ರಕ್ಷಣೆಯಿಂದ ಜೀವ ಉಳಿಸ್ಕೊಂಡು ಬಂದ್ರು. ದಾಳಿ ಮಾಡಿದವರೆಲ್ಲರೂ ಅಕ್ರಮ ಬಾಂಗ್ಲಾ ವಲಸಿಗರು, ಸ್ಥಳೀಯ ಮುಸ್ಲಿಂ ನಾಯಕರು. ಅಕ್ರಮ ವಲಸಿಗರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿಸಿ ಅನ್ನೋದು TMCಯ ವಾದವಾಗಿತ್ತು. ಮೊದಲಿಂದಲೂ TMC ಅದೇ ಮಾಡ್ಕೊಂಡು ಬಂದಿತ್ತು. ಯಾಕೆ ಹೇಳಿ? TMCಗೆ ಬಾಂಗ್ಲಾ ವಲಸಿಗರ ವೋಟ್ ಬ್ಯಾಂಕ್ ಅಲ್ವಾ, ಅದಕ್ಕೆ. ಕರ್ನಾಟಕದಲ್ಲೂ ಹೀಗಾಗಬಾರ್ದು. SIR ಪ್ರಕ್ರಿಯೆ ಪಾರದರ್ಶಕವಾಗಿ ನಡಿಬೇಕು. ವೀಕ್ಷಕರೇ, ಕುಮಾರಸ್ವಾಮಿ ಆರೋಪಕ್ಕೆ CM DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ಕಲ್ಯಾಣ ಮಂಟಪದಲ್ಲಿ SIR ಮಾಡಬಾರ್ದು, ಎಲ್ಲೋ ಕೂತು ಅರ್ಜಿ ವಿತರಣೆ ಮಾಡಬಾರ್ದು, ಮನೆ ಮನೆಗೆ ಹೋಗಿ SIR ಮಾಡಬೇಕು ಅಂದಿದ್ದಾರೆ. ಚುನಾವಣಾ ಆಯೋಗ, ಜಿಲ್ಲಾಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳಲಿ. SIR ಪ್ರಕ್ರಿಯೆಯಲ್ಲಿ ಲೋಪ ಆಗದಂತೆ ನೋಡ್ಕೊಳ್ಳಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.